ಒಂದು ನಿಂಬೆಹಣ್ಣಿನಿಂದ ಮಾಡುವ ಈ ಒಂದು ಪ್ರಯೋಗ ಯಾರೇ ಆಗಲಿ ನಿಮ್ಮ ಕೈವಶ ಹಾಗೇ ಆಗುತ್ತಾರೆ. ಎಷ್ಟೇ ವರ್ಷದಿಂದ ನೀವು ಇಷ್ಟಪಡುತ್ತಿದ್ದರೂ ಒಂದು ನಿಮಿಷದಲ್ಲಿ ಕೆಲಸ ಆಗತ್ತೆ. ಇದನ್ನು ನೀವು ಮಾಡುವಾಗ ಪ್ರತಿ ಬಾರಿಯೂ ಒಂದೊಂದು ರೀತಿಯಾದಂತಹ ವಿಧಾನವನ್ನು ಅನುಸರಿಸಬೇಕಾಗುತ್ತೆ. 3 ವಿಧಾನವನ್ನು ಅನುಸರಿಸಿ. ಅದೇನು ಅಂತ ಹೇಳ್ತೀನಿ. ವಿಡಿಯೋನ ಸಂಪೂರ್ಣವಾಗಿ ಕೊನೆ ತನಕ ನೋಡಿ. ಸಿದ್ಧಿ ಮಂತ್ರಂ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಯಾವುದೇ ರೀತಿಯಾದಂತಹ ಸ್ತ್ರೀ ಅಥವಾ ಪುರುಷ ವಶೀಕರಣ ತಂತ್ರಕ್ಕಾಗಿ ದೈವಜ್ಞ ಗುರುಗಳು ಶ್ರೀ ಮಂಜುನಾಥ ಗುರೂಜಿಗೆ ಒಂದು ಕರೆ ಮಾಡಿ ಅವರು ಎಷ್ಟೋ ವಶೀಕರಣಗಳನ್ನು ಸರಳವಾಗಿ ಮಾಡಿಕೊಟ್ಟಿದ್ದಾರೆ. ನೀವು ಯಾವುದಕ್ಕೂ ಚಿಂತೆ ಮಾಡದೆ ಯಾವುದೇ ರೀತಿಯ ವಶೀಕರಣಕ್ಕಾಗಿ ಶ್ರೀ ಮಂಜುನಾಥ ಗುರುಗಳನ್ನು ಕರೆ ಮಾಡಿ ಕೇಳಿ. ಇನ್ನು 2 ನಿಂಬೆಹಣ್ಣಿನ ಈ ಒಂದು ತಂತ್ರವನ್ನು ಹೇಗೆ ಮಾಡಿಕೊಳ್ಬೇಕು, ಯಾವ ರೀತಿ ವಶೀಕರಣ ಮಾಡಬೇಕು ಅಂತ ನೋಡೋದಾದರೆ, ಮೊದಲಿಗೆ 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಒಂದು ನಿಂಬೆಹಣ್ಣಿನ ಮೇಲೆ ನಿಮ್ಮ ಹೆಸರು, ಇನ್ನೊಂದು ನಿಂಬೆಹಣ್ಣಿನ ಮೇಲೆ ಅವರ ಹೆಸರು ಬರೆದಂತಹ ನಿಂಬೆಹಣ್ಣಿನ ಮೇಲೆ ನಿಮ್ಮ ಚಿತ್ರವನ್ನು ಬರೆದುಕೊಳ್ಳಬೇಕು. ಅಂದರೆ ಹುಡುಗನ ಚಿತ್ರ. ನಿಮ್ಮ ಹೆಸರನ್ನು ಬರೆದಿರತಕ್ಕಂತಹ ನಿಂಬೆಹಣ್ಣಿನ ಹಿಂಭಾಗದಲ್ಲಿ ಹುಡುಗಿಯ ಚಿತ್ರವನ್ನು ರಚನೆ ಮಾಡಿಕೊಳ್ಳಬೇಕು. 2 ನಿಂಬೆಹಣ್ಣನ್ನು ಒಟ್ಟಿಗೆ ಸೇರಿಸಿ ಬಿಗಿಯಾಗಿ ಹಳದಿ ದಾರದಿಂದ ಗಂಟು ಹಾಕಿ ಕಟ್ಟಬೇಕು. 2 ನಿಂಬೆಹಣ್ಣಿನ ಮೇಲೂ 1 ಕರ್ಪೂರವನ್ನು ಹಚ್ಚಬೇಕು. 2 ನಿಂಬೆಹಣ್ಣಿನ ಮೇಲೂ ಒಂದೊಂದು ಕರ್ಪೂರವನ್ನು ಹಚ್ಚಿ ಲವಂಗವನ್ನು ಅದಕ್ಕೆ ಸೇರಿಸಬೇಕು. 1 ಏಲಕ್ಕಿಯನ್ನು ಕೂಡ ಅದಕ್ಕೆ ಸೇರಿಸಬೇಕು. ಕುಂಕುಮವನ್ನು ಜೊತೆಯಲ್ಲಿಟ್ಟುಕೊಂಡು ಈ ಒಂದು ಮಂತ್ರ ಹೇಳ್ತೀನಿ. ಓಂ ರೀಂ ಕ್ಲೀಂ ಆಮುಖಂ ವಶ್ಯಂ ಚಾಮುಂಡೈ ವಿದ್ಮಯೇ ಕಾಮಕಾಮಿನಿ ಲಲಲಪಠಾನ ಸ್ವಾಹ ಅಂತ ಈ ಮಂತ್ರನ ಹೇಳಬೇಕು. ವಶೀಕರಣ ಜಪಮಾಲೆಯನ್ನು ಹಿಡಿದು 108 ಬೀಜಗಳನ್ನು ಎಣಿಸುತ್ತಾ ಈ ಮಂತ್ರವನ್ನು ಹೇಳುತ್ತಾ ಬರಬೇಕು. ಸಂಪೂರ್ಣವಾಗಿ ಕರ್ಪೂರ ಸುಡುವ ಮೊದಲು ಈ ಮಂತ್ರವನ್ನು ಹೇಳುತ್ತಾ ಬನ್ನಿ. ಅಕಸ್ಮಾತ್ ಬೂದಿ ಆದರೂ ಕೂಡ ಮತ್ತೆ ಕರ್ಪೂರವನ್ನು ಹಚ್ಚಿ ಮತ್ತೆ ಮುಂದುವರಿಸಬೇಕಾಗುತ್ತದೆ. ಅದಾದ ಬಳಿಕ ಆ ನಿಂಬೆಹಣ್ಣನ್ನು 2 ನಿಂಬೆಹಣ್ಣನ್ನು ತೆಗೆದುಕೊಂಡು ಹೋಗಿ ನೀವು ಯಾವ ವ್ಯಕ್ತಿಯನ್ನು ಇಷ್ಟಪಡುತ್ತೀರೋ ಆ ವ್ಯಕ್ತಿಯ ಮನೆಯ ಮುಂದೆ ಹಳ್ಳವನ್ನು ತೆಗೆದು 2 ನಿಂಬೆಹಣ್ಣನ್ನು ಹೂಳಬೇಕಾಗುತ್ತೆ. ಈ ರೀತಿ ಮಾಡಿ ನೀವು ಇಷ್ಟಪಡುವಂತಹ ಯಾವುದೇ ಸ್ತ್ರೀಯಾಗಲಿ ಅಥವಾ ಪುರುಷರಾಗಲಿ ನೀವು ಹೂತ ಹಾಕಿದಂತಹ ನಿಂಬೆಹಣ್ಣಿನ ಮೇಲೆ ಹೆಜ್ಜೆ ಗುರುತು ಮೂಡಿದರೆ ಅವರಿಗೆ ನಿಮ್ಮ ಆಲೋಚನೆಗಳು ಆಗಾಗ್ಗೆ ಬರುತ್ತಾ ನೀವು ಇಷ್ಟಪಡುವ ಹಾಗೆ ಅವರು ನಿಮ್ಮನ್ನು ಇಷ್ಟಪಡುವ ರೀತಿಯಲ್ಲಿ ಮನಸ್ಸಿನಲ್ಲಿ ಬರುತ್ತದೆ. ಈ ತಂತ್ರವನ್ನು ಮಾಡುವಾಗ ಅಥವಾ ಮಾಡುವ ಮೊದಲು ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಸೂಕ್ಷ್ಮವಾಗಿ ಎಳೆಯಾಗಿ ಬಿಡಿಸಿ ನಿಮಗೆ ಹೇಳ್ಕೊಡ್ತಾರೆ. ಅದರಂತೆ ಮಾಡಿ, ಖಂಡಿತ ಆಗತ್ತೆ.